ಕಾವ್ಯ ಇರೋದು ಅಥವಾ ಇಲ್ದಿರೋದು ಅವನಿಗೆ ಯಾವುದೇ ಡಿಫೆನ್ಸ್ ಮಾಡಲ್ಲ ಅನ್ನೋ ರೀತಿ ಅವನು ತನ್ನ ಲುಕ್ ಬೇರೆ ಕಡೆ ಟರ್ನ್ ಮಾಡ್ದ. ಆಮೇಲೆ ನಂದಿತರನ್ನ ನೋಡಿ ಮತ್ತೆ ತಣ್ಣನೆಯ ಕಣ್ಣುಗಳಿಂದ ಮಾಧವಿಯವರನ್ನ ದಿಟ್ಟಿಸ್ದ. ಲೋ ವಾಯ್ಸ್ ನಲ್ಲಿ ಹಲ್ ಕಡಿತಾ ಅಂದ, ನಿಮ್ಗೆ ಇಷ್ಟ ಇರ್ಲಿ ಬಿಡ್ಲಿ, ಐ ಡೋಂಟ್ ಕೇರ್. ಅಪ್ಪ, ಕರಣ್, ಮೀಶಾ ಮತ್ತೆ ಚಿಕ್ಕಮ್ಮ ಈ ಮನೇಲೇ ಇರ್ತಾರೆ. ಆದಿತ್ಯ ಹೀಗೆ ಹೇಳಿದ ತಕ್ಷಣ ಇಡೀ ಹಾಲ್ನಲ್ಲಿ ಒಂದು ಸ್ಟ್ರಾಂಗ್ ಆದ ಸ್ಲ್ಯಾಪ್ ಸೌಂಡ್ ಎಕೋ ಆಯಿತು. ಮಾಧವಿಯವರು ಆದಿತ್ಯನ್ಗೆ ಜೋರಾಗಿ ಕೆನ್ನೆಗೆ ಬಾರಿಸಿದ್ರು. ಆದಿತ್ಯ ಕಣ್ಮುಚ್ಚಿ ತನ್ನ ಮುಷ್ಟಿ ಬಿಗಿದುಕೊಂಡ. ಮಾಧವಿಯವರು ಅವನ ಹತ್ರ ಬಂದು ಅಂದ್ರು, ನೀನ್ ಹೇಳಿದ್ ಕರೆಕ್ಟ್ ಆದಿತ್ಯ, ನಾನು ಬಹಳ ಹಿಂದೆನೆ ನಿನಗೆ ಈ ತರ ಹೊಡಿಬೇಕಿತ್ತು. ಹೀಗೆ ಹೇಳ್ತಾ ಮಾಧವಿಯವರು ಸಿಟ್ಟಿನಿಂದ ನಡುಕ್ತಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ನೀನ್ ಇನ್ನೂ ಲೇಟ್ ಮಾಡಿದ್ಯಾ ಡಿಯರ್ ಮದರ್ ಇಂಡಿಯಾ. ಅವನು ಆಲ್ರೆಡಿ ದಾರಿ ತಪ್ಪಿದಾನೆ, ಮತ್ತೆ ತನ್ನನ್ನು ತಾನು ಇಂಪ್ರೂವ್ ಮಾಡ್ಕೊಳ್ಳೋ ಯಾವುದೇ ಚಾನ್ಸ್ ಅಥವಾ ಇಂಟೆನ್ಷನ್ ಅವನಲ್ಲಿ ಇಲ್ವೇ ಇಲ್ಲ. ಆದಿತ್ಯ ಪೂರ್ತಿ ಸೈಲೆಂಟ್ ಆಗಿ ಹೇಳಿ ಒಂದು ನಗು ಬೀರ್ತಾ ಅಲ್ಲಿಂದ ಹೊರಡೋಕೆ ಹೋದ. ಮಾಧವಿಯವರು ಅವನ್ ಕೈ ಹಿಡಿದು ತಡೆದ್ರು. ಆ ವಾಯ್ಸ್ ನಲ್ಲಿ ಅಷ್ಟೊಂದು ನೋವು ಮತ್ತೆ ಸಂಕಟ ಇತ್ತು. ನನ್ನ ಓನ್ ಸಿಸ್ಟರ್ ಜೊತೆ ನನ್ನ ಬೆಡ್ ಮೇಲೆ ನನ್ನ ಹಸ್ಬೆಂಡ್ ಇರೋದನ್ನ ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಆದಿತ್ಯ. ಹೀಗೆ ಹೇಳ್ತಾ ಅವಳು ಉಸಿರಾಡೋಕೆ ಕಷ್ಟಪಡ್ತಾ ಸ್ವಲ್ಪ ಹೊತ್ತು ನಿಂತ್ಲು. ಅವಳ ಧ್ವನಿಯಲ್ಲಿ ಆ ಶೇಮ್ ಮತ್ತೆ ಹೆಸಿಟೇಷನ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ತನ್ನ ಎಮೋಷನ್ಸ್ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿ ಫೇಲ್ ಆಗಿ ಜೋರಾಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾವ್ಯ ಮಾಧವಿ ಅವ್ರ ಹತ್ರ ಹೋಗಿ ಅವ್ರನ್ನ ಹಿಡ್ಕೊಂಡ್ಲು. ಕಾವ್ಯಾಳನ್ನ ತನ್ನಿಂದ ದೂರ ಪುಷ್ ಮಾಡ್ತಾ ಆದಿತ್ಯನ ಕಡೆ ನೋಡ್ತಾ ಅಂದ್ರು, ಇವತ್ತು ನನ್ನ ಮಗನ ಜೊತೆ ಮಾತಾಡೋಕ್ಕೆ ಚಾನ್ಸ್ ಮಾಡಿಕೊಡು ಕಾವ್ಯ, ಇವತ್ತು ಬೇರೆ ಯಾರು ಅಡ್ಡಿಪಡಿಸ್ಬೇಡಿ. ಹೀಗೆ ಹೇಳ್ತಾ ಅವರು ತಮ್ಮ ಕಣ್ಣೀರು ಒರೆಸ್ಕೊಂಡ್ರು. ಅವರು ತನ್ನೊಳಗೆ ವ್ಯಂಗ್ಯವಾಗಿ ನಕ್ರು. ಆದಿತ್ಯನನ್ನೇ ನೋಡ್ತಾ ಹೇಳಿದ್ರು, ಇವತ್ತು ನನಗೆ ರಿಯಲೈಸ್ ಆಗ್ತಿದೆ, ಕಳೆದ 17 ವರ್ಷಗಳಿಂದ ನಾನು ಯಾರ ಹತ್ರ ಕ್ಷಮೆನ ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ಅದು ಖಂಡಿತ ನನ್ನ ಮಗ ಅಲ್ಲ. ನನ್ನ ಮಗ ಬಹಳ ದಿನಗಳಿಂದನೇ ತೀರ್ಕೊಂಡಿದ್ದಾನೆ. ಬಹುಶಃ ನಾನು ಅವನನ್ನ ಬಿಟ್ಟು ಸಾವನ್ನ ಆರಿಸ್ಕೊಂಡ ದಿನಾನೇ ಅವನನ್ನ ಕಳ್ಕೊಂಡೆ. ಮಾಧವಿಯವರು ಹೀಗೆ ಹೇಳ್ತಿದ್ದಾಗೆ ಅವ್ರ ವಾಯ್ಸ್ ಶೇಕ್ ಆಗೋಕೆ ಸ್ಟಾರ್ಟ್ ಆಯಿತು. ಅವ್ರ ಕಣ್ಣುಗಳಲ್ಲಿ ಸಿಟ್ಟು ಮತ್ತೆ ರಿಗ್ರೆಟ್ ಎರಡೂ ಇತ್ತು. ನೀನ್ ಹೇಳಿದ್ ಕರೆಕ್ಟ್ ಆದಿತ್ಯ, ಆ ದಿನ ನಾನು ಒಬ್ಬಂಟಿಯಾಗಿ ಜಿಗಿಬಾರ್ದಾಗಿತ್ತು, ನಿನ್ನನ್ನು ಜೊತೆ ಕರ್ಕೊಂಡು ಹೋಗ್ಬೇಕಿತ್ತು. ಮಾಧವಿಯವರು ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಂಡು ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಮಾಧವಿಯವರ ಈ ಮಾತುಗಳನ್ನ ಕೇಳಿ ಆದಿತ್ಯ ಒಂದು ನೋವಿನ ಸ್ಮೈಲ್ ಜೊತೆ ಕಣ್ಮುಚ್ಕೊಂಡ. ಉಳಿದವರೆಲ್ಲರೂ ಮಾಧವಿಯವರನ್ನ ಫುಲ್ ಸರ್ಪ್ರೈಸ್ ಇಂದ ನೋಡ್ತಿದ್ರು. ಇಷ್ಟು ವರ್ಷಗಳಲ್ಲಿ ಫಸ್ಟ್ ಟೈಮ್ ಮಾಧವಿಯವರು ಯಾವುದನ್ನಾದ್ರೂ ಈ ರೇಂಜ್ಗೆ ಅಪೋಸ್ ಮಾಡ್ತಿದ್ರು. ಇಲ್ಲಾಂದ್ರೆ ಅವ್ರು ಯಾವಾಗ್ಲೂ ಎಲ್ಲದ್ರ ಬಗ್ಗೆನೂ ಪೂರ್ತಿ ಸೈಲೆಂಟ್ ಆಗಿರ್ತಾ ಇದ್ರು. ಮಾಧವಿಯವರು ಏನ್ ಹೇಳ್ತಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ವೀರೇಂದ್ರ ರಾಜ್, ಮಾಧವಿ ಮಗಳೇ ಅಂತ ಜೋರಾಗಿ ಕೂಗಿದ್ರು. ಮಾಧವಿಯವರು ಅವರನ್ನ ನೋಡ್ದೆ ಒದ್ದೆಯಾದ ಕಣ್ಣುಗಳಿಂದಲೇ ಮುಗುಳ್ನಕ್ರು. ಅಪ್ಪ, ನಿಮ್ಗೇನ್ ಅನ್ಸುತ್ತೆ, ನಾವಿಬ್ರು ಇನ್ನೂ ಬದುಕಿದೀವಿ ಅಂತ ಅನ್ಸುತ್ತಾ? ಆಮೇಲೆ ಒಂದು ಡೀಪ್ ಬ್ರೇತ್ ತಗೊಂಡು ಅಂದ್ರು, ನಾವಿಬ್ರು ಕೇವಲ ಲಿವಿಂಗ್ ಡೆಡ್ ಬಾಡೀಸ್ ಅಪ್ಪ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ಪೂರ್ತಿ ಟಯರ್ಡ್ ಆಗಿರೋ ವಾಯ್ಸ್ ನಲ್ಲಿ ಹೇಳಿದ್ರು, ನಾವಿಬ್ರು ಬಹುಶಃ ಈಗ ಪೂರ್ತಿ ಎಕ್ಸಾಸ್ಟ್ ಆಗಿದ್ದೀವಿ. ಕಳೆದ 17 ವರ್ಷಗಳಿಂದ ನಮ್ಮ ಓನ್ ಶವಗಳನ್ನ ಹೊತ್ಕೊಂಡು ನಡೀತಾ ಇದ್ದೀವಿ. ಈಗ ಇದನ್ನೆಲ್ಲ ನಾವ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಷ್ಟು ಹೇಳಿ ಅವರು ಆದಿತ್ಯನಿಂದ ದೃಷ್ಟಿ ಸರಿಸಿ ಅಲ್ಲಿಂದ ನಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ, ಆ ವಾಯ್ಸ್ ಕೇಳಿದ ತಕ್ಷಣ ಮಾಧವಿಯವರ ಹೆಜ್ಜೆಗಳು ಅಲ್ಲಿಗೆ ನಿಂತವು. ಬಹಳ ವರ್ಷಗಳ ನಂತರ ತನ್ನ ಪುಟ್ಟ ಆದಿತ್ಯ ನೋವಿನಿಂದ ತನ್ನನ್ನ ಕರೀತಿದ್ದಾನೆ ಅನ್ನೋ ಫೀಲ್ ಅವರಿಗಾಯ್ತು. ಆದ್ರೂ ಅವರು ಹಿಂದೆ ತಿರುಗಿ ನೋಡ್ದೆ ಅಲ್ಲಿನೇ ಸ್ಟ್ಯಾಚ್ಯೂ ತರ ನಿಂತ್ರು. ಆದಿತ್ಯ ಮೆಲ್ಲನೆ ಒಂದ್ ಹೆಜ್ಜೆ ಹತ್ರ ಇಟ್ಟು ಒಂದು ಸಣ್ಣ ಮಗುವಿನ ತರ ಮಾಧವಿಯವರ ಬೆನ್ನಿಗೆ ಅಂಟ್ಕೊಂಡ. ಅಲ್ಲಿದ್ದ ಪ್ರತಿಯೊಬ್ರು ಆದಿತ್ಯನ ಈ ಸಡನ್ ರಿಯಾಕ್ಷನ್ ನೋಡಿ ಕಂಪ್ಲೀಟ್ ಆಗಿ ಶಾಕ್ ಆದ್ರು. ಆದಿತ್ಯ ಮಾಧವಿಯವರನ್ನ ಹಿಂದಿನಿಂದ ಅಪ್ಕೊಂಡು ಅವ್ರ ಶೋಲ್ಡರ್ ಮೇಲೆ ತನ್ನ ಗಲ್ಲ ಇಟ್ಟು ಕಣ್ಮುಚ್ಕೊಂಡ. ಮಾಧವಿ ಅವ್ರ ಕೈಗಳು ಅವನನ್ನ ಮುಟ್ಟೋಕೋದ್ವು, ಬಟ್ ಗಾಳಿಯಲ್ಲೇ ಸ್ಟಾಪ್ ಆದ್ವು. ಇಬ್ರು ಕಣ್ಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿತಾ ಇತ್ತು.
ಅದೇ ಹಗ್ನಲ್ಲಿದ್ದ ಆದಿತ್ಯ ತುಂಬಾ ಟಯರ್ಡ್ ವಾಯ್ಸ್ ನಲ್ಲಿ ಹೇಳ್ದ, ನಾನ್ ಕಳೆದ ಎಷ್ಟು ವರ್ಷಗಳಿಂದ ಇದನ್ನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ. ನಿಮ್ ಮಗ 17 ವರ್ಷಗಳ ಹಿಂದೆನೆ ಸತ್ತು ಹೋಗಿದ್ದಾನೆ. ಅವನು ಒಂದು ಡೀಪ್ ಬ್ರೆತ್ ತಗೊಂಡು ಹೇಳ್ದ, ನೀವು ನಿಮ್ ಎಲ್ಲ ಹೋಪ್ಸ್ ಅನ್ನ ಒಂದು ಶವದ ಮೇಲೆ ಇಟ್ಟಿದ್ದೀರಾ. ಬಹುಶಃ ಹೀಗದು ಪೂರ್ತಿ ಬ್ರೇಕ್ ಆಗಿರಬಹುದು. ಆದಿತ್ಯ ಮಾಧವಿಯವರನ್ನ ಒಂದು ಪುಟ್ಟ ಮಗುವಿನ ತರ ಸುತ್ಕೊಂಡಿದ್ದ. ಅವ್ರು ಪೂರ್ತಿ ಸೈಲೆಂಟ್ ಆಗಿದ್ರು. ಆದ್ರೂ ಮಾಧವಿಯವರಿಗೆ ಅವನ ಪೇನ್ ಮತ್ತೆ ಕಂಪ್ಲೇಂಟ್ಸ್ ಪೂರ್ತಿ ಅರ್ಥ ಆಗ್ತಿತ್ತು. ಅವರಿಗೆ ಅವನ ಮಾತುಗಳಿಗೆ ಅಬ್ಜೆಕ್ಷನ್ ಇತ್ತು. ಆದ್ರೆ ಆದಿತ್ಯನನ್ನ ಇಲ್ಲಿಗೆ ಸ್ಟಾಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆದಿತ್ಯನ ಕಣ್ಣೀರು ಮಾಧವಿಯವರ ಭುಜವನ್ನ ಒದ್ದೆ ಮಾಡ್ತಿದ್ವು. ವೀರೇಂದ್ರ ರಾಜ್ ಮತ್ತೆ ಕಾವ್ಯ ಕಣ್ಣುಗಳಲ್ಲಿಯೂ ನೀರಿತ್ತು. ಅದರಲ್ಲಿ ಸ್ವಲ್ಪ ನೋವು ಮತ್ತೆ ಸ್ವಲ್ಪ ಸಂತೋಷದ ಮಿಕ್ಸ್ ಆಗಿತ್ತು. ಬಟ್ ಅದೇ ಟೈಮ್ನಲ್ಲಿ ಕರಣ್ ಮತ್ತೆ ನಂದಿತಾ ಸಿಟ್ಟಿನಿಂದ ಕುದಿತಾ ಇದ್ರು. ಅರವಿಂದ್ ಮಾತ್ರ ಯಾವಾಗ್ಲೂ ಹಾಗೆಯೇ ತಲೆ ಬಗ್ಸಿ ನಿಂತಿದ್ರು. ಆದಿತ್ಯ ಮಾಧವಿಯವರ ಶೋಲ್ಡರ್ ಮೇಲೆ ಫೊರೆಡ್ ಇಟ್ಟು ಸ್ವಲ್ಪ ದೂರ ಸ್ವರದಲ್ಲಿ ಹೇಳ್ದ, ಡೆಡ್ ಬಾಡೀಸ್ ಇಂದ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನೀನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಒಳ್ಳೇದು. ಸ್ವಲ್ಪ ಸರ್ಕ್ಯಾಸ್ಟಿಕ್ ಆಗಿ ನಗ್ತಾ, ನೀನ್ ಮಿಸ್ಟೇಕ್ ಮಾಡಿದೆ, ನಾನು ಕೂಡ ಸ್ವಲ್ಪ ಮಾಡಿದೆ. ನೀನ್ ನನಗೆ ಪೇನ್ ಕೊಟ್ಟೆ, ನಾನು ನಿನ್ಗೆ ವಾಪಸ್ ಕೊಟ್ಟೆ. ಈಗ ಮ್ಯಾಟರ್ ಸಾಲ್ವ್ ಆಯ್ತು, ಸಮಸ್ಯೆ ಇತ್ಯರ್ಥ ಆಯ್ತು. ಇಷ್ಟೇಳಿ ಅವನು ಒಂದು ಡೀಪ್ ಬ್ರೆತ್ ತಗೊಂಡು ಮಾಧವಿಯವರನ್ನ ತನ್ನ ಕಡೆಗೆ ತಿರುಗಿಸ್ಕೊಂಡ. ಅವ್ರ ಕಣ್ಣೀರೊಡ್ಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳ್ದ, ಈಗ ಈ ರಿಲೇಶನ್ಶಿಪ್ ಇಂದ ಒಬ್ರನ್ನೊಬ್ರು ಫ್ರೀ ಮಾಡೋಣ ಅಮ್ಮ. ಅವನ ಮಾತುಗಳು ಮಾಧವಿಯವರಿಗೆ ಚಾಕುವಿನಿಂದ ಚುಚ್ಚಿದ ಹಾಗಾಯ್ತು. ಅವರು ಕಣ್ಣು ಮುಚ್ಕೊಂಡ್ರು. ಆದಿತ್ಯ ಅವ್ರ ಮುಚ್ಚಿದ ಕಣ್ಣುಗಳನ್ನ ನೋಡಿ ಸ್ಮೈಲ್ ಮಾಡ್ದ. ಡೆಡ್ ಬಾಡೀಸ್ ಇಂದ ಯಾವಾಗ ತಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕಾಗುತ್ತೆ? ಹೀಗೆ ಹೇಳ್ತಾ ಅವನು ಅಲ್ಲಿಂದ ಹೊರಳೋಕೆ ಸ್ಟಾರ್ಟ್ ಮಾಡಿದಾಗ ತನ್ನ ರಿಸ್ಟ್ ಮೇಲೆ ಯಾರೋ ಸ್ಟ್ರಾಂಗ್ ಆಗಿ ಹಿಡ್ದಿರೋದನ್ನ ಫೀಲ್ ಮಾಡ್ದ. ಹೇ ವೈಫಿ, ನೀನ್ ಕೂಡ ನನ್ನಂತೆನೆ ಹಟ್ಮಾರಿ ಕಡೆ. ನೀನು ಸ್ಟಾಪ್ ಆಗಲ್ಲ ಅಥವಾ ತಲೆ ಬಾಗ್ಸಲ್ಲ. ನಿನ್ ಮದರ್ ಇಲ್ಲ ಇವತ್ ನನ್ನ ಎಷ್ಟು ಹೊಗಳಿದ್ರು ಅಂತ ನೀನ್ ಕೇಳಿಸ್ಕೊಳ್ಳಿಲ್ವಾ? ಆದ್ರೂ ನಿನಗೆ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ನಾನು ನಿನಗೆ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಫ್ರೆಂಡ್ ಆಗಲಿ, ಹಸ್ಬೆಂಡ್ ಆಗಲಿ, ಲೈಫ್ ಪಾರ್ಟ್ನರ್ ಆಗಲಿ ಅಥವಾ ಇನ್ವೆಸ್ಟರ್ ಆಗಲಿ, ಯಾವುದೂ ಆಗಲ್ಲ. ಆದಿತ್ಯ ಮಾತು ನಿಲ್ಲಿಸಿ ಕಾವ್ಯ ಕಡೆ ತಿರುಗಿ ನೋಡ್ದ. ಕಾವ್ಯ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಮತ್ತೆ ಅವಳು ಇನ್ನೂ ಆದಿತ್ಯನ ಮಣಿಕಟ್ಟನ್ನ ಪೂರ್ತಿ ಬಿಗಿಯಾಗಿ ಹಿಡ್ದಿದ್ಲು. ಆದ್ರೆ ನಿನ್ಗೆ ಇನ್ವೆಸ್ಟರ್ ಬೇಕಲ್ವಾ? ನೀನು ಇನ್ವೆಸ್ಟರ್ಸ್ಗೋಸ್ಕರ ಬಹಳ ದಿನ ಸರ್ಚ್ ಮಾಡಿದ್ಮೇಲೆ ರಾತ್ರಿ 11:30ಕ್ಕೆ ಮನೆಗೆ ಬಂದಿದ್ಯಾ ಅಂದ್ರೆ ನೀನೀಗ ಆಲ್ರೆಡಿ ಒಬ್ಬರನ್ನ ಫೈಂಡ್ ಔಟ್ ಮಾಡಿದ್ಯಾ ಅನ್ನೋದು ಕ್ಲಿಯರ್ ಆಗ್ತಿದೆ. ಸೊ ಆದಿತ್ಯರಾಜ್ ಅಗೇನೆಸ್ಟ್ ನಿನ್ನ ಈ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡು. ಮತ್ತೆ ಈ ಸೆಲೆಬ್ರೇಷನ್ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತ ನಿನ್ನ ಈ ದೂರವಾಗಿದ್ದ ಫ್ಯಾಮಿಲಿನ ನಾನು ವಾಪಸ್ ಕರ್ತಂದಿದ್ದೀನಿ. ಆದಿತ್ಯ ನಂದಿತಾ, ಅರವಿಂದ್ ಮತ್ತೆ ಕರಣ್ ಕಡೆಗೆ ತೋರಿಸಿ ಆಮೇಲೆ ಕಾವ್ಯಳ ಕೈಯಿಂದ ತನ್ನ ಮಣಿಕಟ್ಟನ್ನ ಬಿಡಿಸ್ಕೊಂಡು ಅಲ್ಲಿಂದ ಹೊರಟೋದ. ಆದಿತ್ಯ ಹೋದ್ಮೇಲೆ ಮಾಧವಿಯವರು ಯಾರನ್ನು ನೋಡದೆ ಸೈಲೆಂಟ್ ಆಗಿ ತಮ್ಮ ರೂಮ್ ಕಡೆಗೆ ನಡೆದ್ರು. ಕಾವ್ಯ ಅವ್ರನ್ನ ಸ್ಟಾಪ್ ಮಾಡ್ಬೇಕಂತ ಅನ್ಕೊಂಡ್ಲು. ಆದ್ರೆ ವೀರೇಂದ್ರ ರಾಜ್ ಅವಳಿಗೆ ಸನ್ನೆ ಮಾಡಿ ಬೇಡ ಅಂತ ಹೇಳಿದ್ರು. ಮಿಡ್ ನೈಟ್ ಸುಮಾರು 1:30 ಆದ್ರೆ ಆದಿತ್ಯ ಇನ್ನೂ ಮನೆಗೆ ವಾಪಸ್ ಬಂದಿರ್ಲಿಲ್ಲ. ಪೂರ್ತಿ ಫಸ್ಟ್ರೇಟ್ ಆಗಿದ್ದ ಕಾವ್ಯ ಅವನಿಗೆ ಕೌಂಟ್ಲೆಸ್ ಟೈಮ್ಸ್ ಕಾಲ್ ಮಾಡ್ತಿದ್ಲು ಮತ್ತೆ ಮೆಸೇಜಸ್ ಕಳಿಸ್ತಾನೆ ಇದ್ಲು. ಆದ್ರೆ ಆದಿತ್ಯ ಒಂದೇ ಒಂದು ಕಾಲ್ ಅಥವಾ ಮೆಸೇಜ್ಗೂ ರೆಸ್ಪಾನ್ಸ್ ಕೊಡ್ಲಿಲ್ಲ. ಸುಸ್ತಾಗಿ ಅವಳು ಬೆಡ್ ಮೇಲೆ ಕುಳಿತು ಸೈಡ್ ಟೇಬಲ್ ಮೇಲಿದ್ದ ಆದಿತ್ಯನ ಫೋಟೋ ನೋಡ್ತಾ ಹೇಳಿದ್ಲು, ನೀನ್ ಎಲ್ಲಿದ್ಯಾ ಮಿಸ್ಟರ್ ಹಸ್ಬೆಂಡ್? ನೀನ್ ಎಷ್ಟೇ ಕೋಪ ಮಾಡ್ಕೊಂಡಿರ್ಲಿ, ನಮ್ಮ ಮಧ್ಯೆ ಎಷ್ಟೇ ವಾರ್ ನಡೀತಾ ಇರ್ಲಿ, ಒಬ್ರಿಗೊಬ್ರು ಎಷ್ಟೇ ಬ್ಲೇಮ್ ಮಾಡ್ಕೊಂಡ್ರು ಅದು ಹತ್ರ ಇದ್ದಾಗ್ಲೇ ಆಗ್ಬೇಕು. ಪ್ಲೀಸ್ ವಾಪಸ್ ಬನ್ನಿ. ಹೀಗೆ ಹೇಳ್ತಾ ಅವಳು ಆದಿತ್ಯನ ಫೋಟೋನ ತನ್ನ ಎದೆಗೆ ಹಗ್ ಮಾಡ್ಕೊಂಡ್ಲು. ಅವಳು ಹಾಗೇನೆ ಯಾವಾಗ ನಿದ್ದೆಗೆ ಜಾರದ್ಲು ಅಂತ ಅವಳಿಗೂ ಗೊತ್ತಾಗ್ಲಿಲ್ಲ. ರಾತ್ರಿ 3 ಗಂಟೆಯ ಸಮಯ. ಆದಿತ್ಯನ್ ರೂಮ್. ರಾತ್ರಿ 3 ಗಂಟೆಯ ಸುಮಾರಿಗೆ ಆದಿತ್ಯ ಪೂರ್ತಿ ಟಯರ್ಡ್ ಆಗಿ ಹೆಜ್ಜೆ ಇಡುತ್ತಾ ತನ್ನ ರೂಮ್ಗೆ ಬಂದ. ಅವನು ರೂಮ್ ಎಂಟರ್ ಆದ ತಕ್ಷಣ ಅವನ ಕಣ್ಣುಗಳು ಮೊದಲು ಕಾವ್ಯಳನ್ನೇ ಸರ್ಚ್ ಮಾಡ್ತಿದ್ವು.
ಬೆಡ್ ಮೇಲ್ ಮಲಗಿದ್ದ ಕಾವ್ಯಾಳನ್ನ ನೋಡಿದ ತಕ್ಷಣ ಅವನ ದೃಷ್ಟಿ ಅಲ್ಲಿಗೆ ಫಿಕ್ಸ್ ಆಯ್ತು. ಅವಳು ಅವನ ಫೋಟೋನ ತನ್ನ ಎದೆಗೆ ಹಗ್ ಮಾಡಿ ಇಟ್ಕೊಂಡಿದ್ಲು. ಅವನು ಎಡುತ್ತಾ ಬೀಳ್ತಾ ಬೆಡ್ ಕಡೆಗೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಅವನು ಎಷ್ಟೊಂದು ಡ್ರಿಂಕ್ ಮಾಡಿದ್ದ ಅಂದ್ರೆ ಅವನಿಗೆ ಸುತ್ತಮುತ್ತ ಏನಾಗ್ತಿದೆ ಅನ್ನೋ ಅರಿವೇ ಇರ್ಲಿಲ್ಲ. ಅವನ ಕಣ್ಣುಗಳು ಕಾವ್ಯಾಳ ಫೇಸ್ ಮೇಲೆ ಮಾತ್ರ ನೆಟ್ಟಿದ್ವು. ಇಡೀ ರೂಮ್ ಕತ್ಲೆಯಾಗಿತ್ತು. ಕೇವಲ ಸೈಡ್ ಲ್ಯಾಂಪ್ಸ್ನ ಆ ಡಿಮ್ ಲೈಟ್ ಮಾತ್ರ ಕಾವ್ಯಾಳ ಮುಖದ ಮೇಲೆ ಬೀಳ್ತಾ ಇತ್ತು. ಆದಿತ್ಯ ತನ್ನ ಇಂಟಾಕ್ಸಿಕೇಟೆಡ್ ಕಣ್ಗಳಿಂದ ಅವಳನ್ನೇ ನೋಡ್ತಾ ಹತ್ರ ಬಂದ. ಅವನ ಕಣ್ಣುಗಳು ಅವಳ ಲಿಪ್ಸ್ ಮೇಲೆ ನಿಂತವು. ಪೂರ್ತಿ ಫ್ಯಾಷನ್ ಇಂದ ಅವಳನ್ನ ನೋಡ್ತಾ ತನ್ನ ಮುಖವನ್ನ ಅವಳ ಮುಖದ ಹತ್ರ ತಂದ. ಯಾರೋ ಬಿಸಿ ಉಸಿರು ತನ್ನ ಫೇಸ್ ಮೇಲೆ ಬೀಳ್ತಿರೋದನ್ನ ಫೀಲ್ ಮಾಡಿ ಕಾವ್ಯ ತನ್ನ ನಿದ್ರೆಯ ಕಣ್ಣುಗಳನ್ನ ಮೆಲ್ಲನೆ ಓಪನ್ ಮಾಡಿದ್ಲು. ಕಣ್ಬಿಟ್ಟ ತಕ್ಷಣ ಅವಳ ದೃಷ್ಟಿ ಆದಿತ್ಯನ ಆ ಇಂಟೆನ್ಸ್ ಲುಕ್ ಜೊತೆ ಕೊಲೈಡ್ ಆಯ್ತು. ಅವಳ ಲಿಪ್ಸ್ ನೋಡ್ತಾ ಆದಿತ್ಯ ಅವಳ ಎದೆಯ ಮೇಲಿದ್ದ ತನ್ನ ಫೋಟೋನ ತೆಗೆದು ಪೂರ್ತಿ ಇಂಟೆನ್ಷನ್ ವಾಯ್ಸ್ ನಲ್ಲಿ ಅಂದ, ಕೌಂಟ್ಲೆಸ್, ಲಿಮಿಟ್ಲೆಸ್, ಯಾವುದೇ ರೀಸನ್ ಇಲ್ಲದೆ ನೀನು ಎಷ್ಟೇ ಇಂಡಿಫರೆನ್ಸ್ ತೋರಿಸಿದ್ರು ಅಥವಾ ನಾನು ಎಷ್ಟೇ ಹಾರ್ಟ್ಲೆಸ್ ಆಗಿದ್ರು ಸಹ ನಾನು ನಿನ್ನನ್ನು ಮಾತ್ರ ಲವ್ ಮಾಡ್ತೀನಿ. ಅಂಡ್ ನೀನ್ ಇವತ್ತಿಗೂ ಕೂಡ ನನ್ನ ಫೋಟೋನ ಹಗ್ ಮಾಡ್ತಿದ್ಯಾ? ಹೀಗೆ ಹೇಳ್ತಾ ಅವನು ಅವಳ ಎದೆ ಮೇಲಿದ್ದ ತನ್ನ ಫೋಟೋನ ಕಿತ್ತು ಬೆಡ್ನ ಒಂದ್ ಸೈಡ್ಗೆ ಎಸ್ದ. ಕಾವ್ಯ ಪೂರ್ತಿ ಗಾಬರಿ ಆದ್ಲು. ನಡುಗ್ತಿರೋ ವಾಯ್ಸ್ನಲ್ಲಿ ಕೇಳಿದ್ಲು, ನೀವು ನೀವು ಚೆನ್ನಾಗಿದ್ದೀರಾ? ಇಲ್ಲಿವರೆಗೂ ನೀವೆಲ್ಲಿದ್ರಿ? ನಿಮ್ಗೆ ಗೊತ್ತಾ ನಾನು ಇಲ್ಲಿ ಎಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ದ ಅಂತ? ಕಾವ್ಯ ಆತಂಕದಿಂದ ಮಾತಾಡ್ತಿದ್ದಾಗ ಅವಳು ತನ್ನ ಸೆಂಟೆನ್ಸ್ ಪೂರ್ಣಗೊಳಿಸೋ ಮೊದಲೇ ಆದಿತ್ಯ ಅವಳ ಲಿಪ್ಸ್ ಮೇಲೆ ತನ್ನ ಬೆರಳಿಟ್ಟ. ಶ್, ಈಗಲ್ಲ. ಕಾವ್ಯಳ ಫೇಸ್ ಮೇಲೆ ತನ್ನ ಆಳವಾದ ಉಸಿರನ್ನ ಬೀಳ್ತಾ ಪೂರ್ತಿಯಾಗಿ ಅವಳ ಮೇಲೆ ಒರಗಿಕೊಳ್ತಾ ತನ್ನ ಕವನಾಳ ಹತ್ರ ಇನ್ನು ಕ್ಲೋಸ್ ಆಗಿ ಹೋದ. ಕಾವ್ಯಾಳ ಮೇಲೆ ಕಂಪ್ಲೀಟ್ ಆಗಿ ಲೀನ್ ಆಗಿ ಅವನು ತನ್ನ ಹಣೆನ ಅವಳ ತುಟಿಗಳ ಮೇಲೆ ಇಟ್ಟ. ಒಂದು ಡೀಪ್ ಬ್ರೆತ್ ತಗೊಂಡು, ನನ್ಗೆ ನನ್ ಕವನ ಮತ್ತೆ ಬೇಕು ಅಂತ ಪಿಸ್ಗುಡ್ದ. ಅವನು ಅವಳನ್ನ ತುಂಬಾ ಫ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಇದಾದ ಕೆಲವು ಸೆಕೆಂಡ್ಸ್ ನಂತರ ಅವನು ಕಾವ್ಯಾಳ ಆ ಮಿಸ್ಸಿ ಆಗಿರೋ ಕೂದಲನ್ನ ಸವರ್ದ. ಅವಳ ಮುಖದಲ್ಲಿ ತನ್ನ ಫೇಸ್ ಹೈಡ್ ಮಾಡ್ಕೊಂಡು ಅವಳ ನೆಕ್ ಮೇಲೆ ಮುತ್ತಿಡೋಕೆ ಸ್ಟಾರ್ಟ್ ಮಾಡ್ದ. ಅವಳ ಶೋಲ್ಡರ್ ವರೆಗೆ ಮೂವ್ ಆದ ಆದಿತ್ಯ ಅಲ್ಲಿಂದ ಅವಳ ಸೆರಗನ್ನ ನಿಧಾನವಾಗಿ ಜಾರಿಸಿ ಅವಳ ಭುಜಕ್ಕೆ ಕಿಸ್ ಮಾಡ್ತಾ ಕೆಳಗ್ ಸಾಗ್ದ. ಕಾವ್ಯ ಕೂಡ ಆದಿತ್ಯನ್ಗೆ ತನ್ನ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾ ತುಂಬಾ ಉತ್ಸಾಹದಿಂದ ಅವನ ಫೇಸ್, ಶೋಲ್ಡರ್ಸ್ ಅಂಡ್ ನೆಕ್ ಮೇಲೆ ಮುತ್ತಿಡ್ತಾ ಇದ್ಲು. ಆದಿತ್ಯ ಅವಳನ್ನ ಪೂರ್ತಿಯಾಗಿ ಡಾಮಿನೇಟ್ ಮಾಡ್ತಾ ತನ್ನ ತುಟಿಗಳಿಂದ ಅವಳ ಕುತ್ತಿಗೆಯನ್ನ ಟಚ್ ಮಾಡ್ದ. ನನಗೆ ನೀನ್ ಬೇಕು ಕವನ, ನನ್ನನ್ನ ನಿನ್ನ ಹಾರ್ಮ್ಸ್ ಅಲ್ಲಿ ಲಾಕ್ ಮಾಡ್ಕೊ ಅಂತ ವಿಸ್ಪರ್ ಮಾಡ್ದ. ಅದರ ಜೊತೆಗೆ ಆದಿತ್ಯ ಅವಳ ವೇಸ್ಟ್ ಮೇಲಿರೋ ಹಿಡಿತವನ್ನ ಟೈಟ್ ಮಾಡಿ ಒಂದೇ ಸ್ಟ್ರೋಕ್ನಲ್ಲಿ ಅವಳ ಸೆರಗನ್ನ ಹಿಂದಕ್ಕೆ ಎಳ್ದು ಅವಳನ್ನ ತನ್ನ ತೋಳ್ಗಳಲ್ಲಿ ಸುತ್ಕೊಂಡ. ತುಂಬಾ ಪ್ರೀತಿಯಿಂದ ಅವಳನ್ನ ಬೆಡ್ ಮೇಲೆ ಮಲಗಿಸ್ದ. ಕಾವ್ಯ ಆದಿತ್ಯನ ತೋಳುಗಳಲ್ಲಿ ಸೆಮಿ ಡ್ರೆಸ್ ಆಗಿದ್ಲು. ಅವಳು ಒಂತರಹ ಚಡಪಡಿಕೆ ಮತ್ತು ಶೈನಿಶ್ ಇಂದ ಕಣ್ಮುಚ್ಕೊಂಡ್ಲು. ಆದಿತ್ಯ ಕೂಡ ಅವಳ ಪ್ರೀತಿಲಿ ಪೂರ್ತಿ ಮುಳುಗೋಗಿ ಅವಳನ್ನ ಬಿಗಿಯಾಗಿ ಹಗ್ ಮಾಡಿದ್ದ. ಕಳೆದ 1 ತಿಂಗಳಿಂದ ಅವಳಿಂದ ದೂರವಿದ್ದ ಆ ಕವನಾಳ ಮೇಲಿನ ಅವನ ಕ್ರೇಜ್ ಇವತ್ತು ಎಲ್ಲ ಲಿಮಿಟ್ಸ್ ಕ್ರಾಸ್ ಮಾಡಿತ್ತು. ಹೊರಗಿನ ಜಗತ್ತನ್ನ ಮರೆತು ಅವರಿಬ್ರು ಬಾಡಿಯಿಂದ ಸೋಲ್ವರೆಗೆ ಇರೋ ಎಲ್ಲ ಡಿಸ್ಟೆನ್ಸ್ ಅನ್ನ ಅಳಿಸಾಕ್ತಾ ಇದ್ರು. ಬೆಳಗಿನ ಸಮಯ. ದಿನ ಕಳೆದಂತೆ ಮಾರ್ನಿಂಗ್ ಸನ್ನ ಫಸ್ಟ್ ಕಿರಣಗಳು ಆದಿತ್ಯನ ರೂಮ್ ಮೇಲೆ ಬಿದ್ವು. ಅದ್ರ ಜೊತೆಗೆ ಕಾವ್ಯಾಳ ಕಣ್ಣುಗಳು ಓಪನ್ ಆದ್ವು. ಅವಳು ಎದ್ದೋಳಕ್ಕೆ ಟ್ರೈ ಮಾಡಿದಾಗ ಆದಿತ್ಯ ಅವಳನ್ನ ತನ್ನ ಆರ್ಮ್ಸ್ ನಲ್ಲಿ ಲಾಕ್ ಮಾಡ್ಕೊಂಡು ತುಂಬಾ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತಿರೋದನ್ನ ರಿಯಲೈಸ್ ಮಾಡಿದ್ಲು. ಅವಳು ಸ್ವಲ್ಪ ತಲೆ ಎತ್ತಿ ಆದಿತ್ಯನ ಆ ಕಾಮ್ ಫೇಸ್ ನೋಡಿದ್ಲು. ಲಾಸ್ಟ್ ನೈಟ್ ನಡೆದ ಆ ಇನ್ಸಿಡೆಂಟ್ನ ಯಾವುದೇ ಪೇನ್ ಅಥವಾ ಡಿಸ್ಟರ್ಬೆನ್ಸ್ ಅವನ ಮುಖದಲ್ಲಿ ಕಾಣ್ತಿರ್ಲಿಲ್ಲ. ಅಲ್ಲಿ ಇದ್ದದ್ದೆಲ್ಲ ಕೇವಲ ಆ ಕಿಲ್ಲರ್ ಸ್ಟೈಲ್ ಮತ್ತೆ ಒಂದು ವಿಚಿತ್ರವಾದ ಶಾಂತಿ ಮಾತ್ರ. ನನಗ್ ಗೊತ್ತು, ಎಚ್ಚರ ಆದ್ಮೇಲೆ ಎಲ್ಲವೂ ಮೊದ್ಲಿನ ತರಾನೇ ಇರುತ್ತೆ. ನಿನ್ನೆ ರಾತ್ರಿ ನಡೆದದ್ದೆಲ್ಲ ಒಂದು ಸುಂದರವಾದ ಡ್ರೀಮ್ ತರ ಅಷ್ಟೆ ಅಂತ ಕಾವ್ಯ ಅವನನ್ನೇ ನೋಡ್ತಾ ಅನ್ಕೊಂಡ್ಲು. ಅವಳು ತನ್ನ ಬೆರಳುಗಳಿಂದ ಆದಿತ್ಯನ ಕೆನ್ನೆಗಳನ್ನ ಸವರ್ತಾ ಹೀಗೆ ಹೇಳಿದ್ಲು, ಮಿಸ್ಟರ್ ಹಸ್ಬೆಂಡ್, ಅದು ಕೇವಲ ಒಂದು ಕನಸಾಗಿದ್ರು ಸಹ ನಿಮ್ ಜೊತೆ ಕಳೆದ ಆ ಒಂದು ಕ್ಷಣದ ಶಾಂತಿ ಮತ್ತೆ ಪ್ರೀತಿ
ನನಗೆ ಒಂದು ಲೈಫ್ ಟೈಮ್ ಲೀಡ್ ಮಾಡೋಕೆ ಸಾಕು. ಅವಳು ಆದಿತ್ಯನ ಹಣೆಗೆ ಲೈಟ್ ಆಗಿ ಮುತ್ತಿಟ್ಟು ಹೀಗೆ ಹೇಳಿದ್ಲು. ಆದಿತ್ಯ ನಿದ್ದೆಯಲ್ಲೇ ಸ್ವಲ್ಪ ತಿರುಗ್ದ. ಆದಿತ್ಯನನ್ನ ಹಿಂದಿನಿಂದ ಹಗ್ ಮಾಡಿ ಅವನ ಶೋಲ್ಡರ್ ಮೇಲೆ ಒಂದು ಸಣ್ಣ ಕಿಸ್ ಕೊಟ್ಟು ಕಾವ್ಯ ಬೆಡ್ನಿಂದ ಎದ್ಲು. ಅವಳು ಎದ್ದ ತಕ್ಷಣ ಅವಳ ಕಣ್ಣು ಆದಿತ್ಯನ ಕೈ ಮೇಲಿರೋ ಆ ಗಾಯದ ಮೇಲೆ ಬಿತ್ತು. ಒಂದು ದಣಿದ ಉಸಿರು ಬಿಟ್ಟು ಸೈಡ್ ಡ್ರಾಯರ್ನಿಂದ ಫಸ್ಟ್ ಏಡ್ ಕಿಟ್ ತಗೊಂಡು ಆದಿತ್ಯನ ಪಕ್ಕದಲ್ಲಿ ಕುಳಿತಳು. ಆಗ್ಲೇ ತುಂಬಾ ಲೇಟ್ ಆಗಿತ್ತು. ಕಾವ್ಯ ಬೇಗನೆ ಸ್ನಾನ ಮುಗಿಸಿ ಹಾಲ್ಗೆ ಬಂದ್ಲು. ಇಡೀ ಹಾಲ್ ಕಂಪ್ಲೀಟ್ ಆಗಿ ಖಾಲಿ ಇತ್ತು. ಬಹುಶಃ ಲಾಸ್ಟ್ ನೈಟ್ ನಡೆದ ಆ ಬಿರುಗಾಳಿಯ ಎಫೆಕ್ಟ್ ಇನ್ನು ಎಲ್ರ ಮೈಂಡ್ನಲ್ಲೂ ಇರಬಹುದು. ಅವಳು ತನ್ನ ವಾಚ್ ನೋಡಿದ್ಲು. ಟೈಮ್ ಆಗ್ಲೇ 8:15 ಆಗಿತ್ತು. ಅವಳು ಶಾಪ್ 9 o'clockಗೆ ಎಲ್ಲೋ ರೀಚ್ ಆಗ್ಬೇಕಾಗಿತ್ತು. ಬೇಗನೆ ಪೂಜಾ ರೂಮ್ಗೆ ಓಡಿ ಹೋಗಿ ಕೃಷ್ಣನ್ ಮುಂದೆ ದೀಪ ಹಚ್ಚಿ ಕಿಚನ್ ಕಡೆಗೆ ಬರ್ತಿದ್ದಾಗ ಯಾರೋ ಒಬ್ರಿಗೆ ಜೋರಾಗಿ ಡಿಕ್ಕಿ ಹೊಡೆದ್ಲು. ಅವಳು ಕೆಳಗ್ ಬೀಳೋದ್ರಿಂದ ಸ್ವಲ್ಪದ್ರಲ್ಲೇ ಪಾರಾದ್ಲು. ಸಾರಿ, ನಾನು ಅರ್ಜೆಂಟ್ನಲ್ಲಿದ್ದೆ ಅಂತ ತನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನ ನೋಡ್ತಾ ಹೇಳಿದ್ಲು. ಕರಣ್ ಅವಳ ಆ ಬ್ಯೂಟಿನ ಒಂದು ವಿಚಿತ್ರವಾದ ಲುಕ್ಕಿಂದ ನೋಡ್ತಾ ನಗ್ತಿದ್ದ. ಕಾವ್ಯ ಒಂದ್ ಸೆಕೆಂಡ್ ಅವನನ್ನ ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಡೋಕೆ ತಿರುಗಿದ್ಲು. ಎಲ್ಲಿಗದ್ಕೆ ಇಷ್ಟು ಅರ್ಜೆಂಟು? ನಿನ್ ಮೈದನನ್ನ ಒಂದ್ಸಲ ನೋಡು, ನೀನನ್ನ ಮೀಟ್ ಮಾಡೋಕೆ ನಾನು ಎಷ್ಟು ಹಂಬಲಿಸ್ತಿದ್ದೆ ಗೊತ್ತಾ ಅಂತ ಹೇಳ್ತಾ ಕರಣ್ ಅವಳ ಮಣಿಕಟ್ಟನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಕಾವ್ಯ ಫುಲ್ ಸಿಟ್ಟಿನಿಂದ ಅವನ ಕಡೆಗೆ ತಿರುಗಿದ್ಲು. ಕರಣ್ ಅವಳನ್ನ ನೋಡಿ ಇನ್ನೂ ಚೀಪ್ ಆಗಿ ಸ್ಮೈಲ್ ಮಾಡ್ತಿದ್ದ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಕಾವ್ಯ ಅವನ ಕೆನ್ನೆಗೆ ಸರಿಯಾಗಿ ಒಂದು ಏಟ್ ಕೊಟ್ಲು. ಕರಣ್ ಇದನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ಏಟಿನ ರಭಸಕ್ಕೆ ಅವನು ಎಡವಿ ಕೆಳಗ್ ಬಿದ್ದ. ಅವನ್ ಫೇಸ್ ಪೂರ್ತಿ ಮರ್ಗಟ್ ಹೋಗಿತ್ತು. ಮತ್ತೆ ಒಂದು ಕ್ಷಣ ಅವನಿಗೆ ಕಿವಿ ಏನು ಕೇಳಿಸ್ದಂತೆ ಬ್ಲಾಂಕ್ ಆಗಿತ್ತು. ಆದ್ರೆ ಕಾವ್ಯ ಅಲ್ಲಿ ಸುಮ್ಮನೆ ನಿಲ್ಲೋ ಸ್ಟೇಟ್ ನಲ್ಲಿ ಇರ್ಲಿಲ್ಲ. ಅವಳು ಆದಿತ್ಯರಾಜ್ ವೈಫ್ ಅಲ್ವಾ. ಕರಣ್ ಹತ್ರ ಹೋಗಿ ಅವನ್ ಕಾಲರ್ ಹಿಡಿದು ಪ್ರತಿಯೊಂದು ವರ್ಡ್ ಮೇಲೂ ಸ್ಟ್ರೆಸ್ ಕೊಡ್ತಾ ಹೇಳಿದ್ಲು. ನಾನು ನೀನ್ ಅಣ್ಣನ ಹೆಂಡತಿ. ಐ ಎಮ್ ಯುವರ್ ಸಿಸ್ಟರ್ ಇನ್ ಲಾ. ನಮ್ ಕಲ್ಚರ್ನಲ್ಲಿ ಅತ್ತಿಗೆನ ತಾಯಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದ್ರೆ ನೀನು ನಿನ್ ಸ್ವಂತ ತಾಯಿನೇ ತಾಯಿ ಅಂತ ಮರ್ಯಾದೆ ಕೊಡಲ್ಲ. ಆದ್ರೆ ನೆಕ್ಸ್ಟ್ ಟೈಮ್ ನನ್ನನ್ನ ಅಥವಾ ಬೇರೆ ಯಾವುದೇ ಹೆಂಗಸನ್ನ ಮುಟ್ಟೋಕೆ ಪರ್ಮಿಷನ್ ಇಲ್ಲದೆ ಟಚ್ ಮಾಡೋ ಮೊದಲು ಈ ಏಟನ್ನ ನೆನ್ಪಲ್ಲಿಟ್ಕೊ. ಹೀಗೆ ಹೇಳಿ ಅವಳು ಅಲ್ಲಿಂದ ಹೊರಡೋಕೆ ತಿರುಗಿದ್ಲು. ಆದ್ರೆ ಕೆಲವು ಸ್ಟೆಪ್ಸ್ ಹೋದ್ಮೇಲೆ ಮತ್ತೆ ಸಡನ್ ಆಗಿ ಸ್ಟಾಪ್ ಮಾಡಿ ಹಿಂದೆ ತಿರುಗಿ ಕರಣ್ ಕಡೆಗೆ ಒಂದು ಲುಕ್ ಕೊಟ್ಲು. ಲುಕ್, ಇದು ನಿನ್ನ ಫಸ್ಟ್ ಮಿಸ್ಟೇಕ್. ಸೊ ಈಗ ನಡೆದಿದ್ದನ್ನ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಲ್ಲ. ಆದ್ರೆ ನೀನ್ ಏನಾದ್ರೂ ಮತ್ತೆ ನನ್ನ ಹತ್ರ ಬರೋಕೆ ಟ್ರೈ ಮಾಡಿದ್ರೆ ಅಥವಾ ನನ್ನ ಕಡೆಗೆ ಅಂತ ಡರ್ಟಿ ಲುಕ್ ಕೊಟ್ರೆ ನನ್ನ ಗಂಡ ನನ್ನ ವಿಷಯದಲ್ಲಿ ಎಷ್ಟು ಅಬ್ಸೆಸ್ಡ್ ಮತ್ತೆ ಪ್ರೊಟೆಕ್ಟಿವ್ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನು ರಾತ್ರೋರಾತ್ರಿ ಈ ವರ್ಲ್ಡ್ ಇಂದ ಕಣ್ಮರೆಯಾಗ್ಬಿಡ್ತೀಯ. ಬಿ ಕೇರ್ಫುಲ್. ಕರಣ್ ಕಡೆ ಬೆರಳು ತೋರಿಸಿ ಇಷ್ಟು ಹೇಳಿ ಅವಳು ಅಲ್ಲಿಂದ ಹೊರಟೋದ್ಲು. ಕರಣ್ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅವಳು ಹೋಗೋದನ್ನೇ ದಿಟ್ಟಿಸಿ ನೋಡ್ತಾ ನಿಂತಿದ್ದ. ಆಗ ಅವನಿಗೆ ಕಾವ್ಯ ಹೇಳಿದ ಆ ಡೆಡ್ಲಿ ಮಾತುಗಳು ನೆನಪಾದ್ವು. ಆದಿತ್ಯ ಎಲ್ಲಾದ್ರೂ ಈ ಸೀನ್ ನೋಡ್ತಿದ್ದಾನ ಅಂತ ಭಯದಿಂದ ಮೆಟ್ಲುಗಳ ಕಡೆ ನೋಡ್ದ. ಹಾಲ್ನಲ್ಲಿ ಯಾರೂ ಇಲ್ಲದಿದ್ದನ್ನ ನೋಡಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಮಧ್ಯಾಹ್ನ ಆದಿತ್ಯನ ರೂಮ್. ಆದಿತ್ಯ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ಬಾಲ್ಕನಿಯಲ್ಲಿ ನಿಂತಿದ್ದ. ತನ್ನ ಇಂಜೂರ್ಡ್ ಕೈ ಮೇಲಿರೋ ಬ್ಯಾಂಡೇಜ್ ಅನ್ನೇ ದಿಟ್ಟಿಸ್ದ ಯಾವುದೋ ಡೀಪ್ ಆಲೋಚನೆಯಲ್ಲಿ ಮುಳುಗಿದ್ದ. ರೀಲಿಂಗ್ ಮೇಲೆ ಇಟ್ಟಿದ್ದ ಅವನ ಫೋನ್ ವೈಬ್ರೇಟ್ ಆಗ್ತಾ ರಿಂಗ್ ಆಯ್ತು. ಅವನು ಸ್ಕ್ರೀನ್ ಕಡೆ ನೋಡ್ದೇನೆ ಕಾಲ್ ಪಿಕ್ ಮಾಡ್ದ. ನಾನು ಇಡೀ ವರ್ಲ್ಡ್ಗೆ ಬೆಂಕಿ ಹಚ್ಚೋಕ್ ರೆಡಿ ಆಗಿದ್ದೀನಿ. ಅದಕ್ಕಿಂತ ಮುಂಚೆ ನೀನು ಆ ವ್ಯಕ್ತಿ ಹೆಸರನ್ನ ಈಗಲೇ ಹೇಳ್ದಿದ್ರೆ ನಿನ್ನನ್ನ. ಸರ್, ಕಾವ್ಯ ಮೇಡಮ್ ಈಗ ಅದ್ವೈತ್ ಕಶ್ಯಪ್ ಜೊತೆ ಇದ್ದಾರೆ, ಅವ್ರ ಫಾರ್ಮ್ ಹೌಸ್ನಲ್ಲಿ. ಜೈ ಆದಿತ್ಯನ ಮಾತನ್ನ ಮಧ್ಯದಲ್ಲೇ ಅಡ್ಡಿಪಡಿಸಿ ಈ ಶಾಕಿಂಗ್ ಇನ್ಫಾರ್ಮೇಶನ್ ಕೊಟ್ಟ. ಮುಂದೆ ಏನಾಗುತ್ತೆ ಅಂತ ಜೈಗೆ ಚೆನ್ನಾಗಿ ಐಡಿಯಾ ಇತ್ತು. ಅದಕ್ಕೆ ತನ್ನ ಸೆಂಟೆನ್ಸ್ ಕಂಪ್ಲೇಂಟ್ ಮಾಡಿ ಕೇಳ್ದ. ಸರ್, ಈಗ ನೀವು ಮುಂದೆ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿದಿರಿ? ಅದ್ವೈತ್ ಕಶ್ಯಪ್ ಅನ್ನೋ ಹೆಸರು ಕೇಳಿದ ತಕ್ಷಣ ಆದಿತ್ಯನ ಕಣ್ಗಳು ಪೂರ್ತಿ ರೆಡ್ ಆದ್ವು. ಕೋಪದಿಂದ ನಡುಗ್ತಿದ್ರು ತುಂಬಾ ಕೋಲ್ಡ್ ವಾಯ್ಸ್ನಲ್ಲಿ ಏನೂ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ಒಂದೇ ಗುಟ್ಕಲ್ಲಿ ವೈನ್ ಗ್ಲಾಸ್ ಫಿನಿಶ್ ಮಾಡಿ ಗ್ಲಾಸ್ ಅನ್ನ ನೆಲದ ಮೇಲೆ ಎಸ್ದ. ತನ್ನ ಇಂಜೂರ್ಡ್ ಹ್ಯಾಂಡ್ ಅನ್ನ ಇನ್ನೊಂದ್ ಕೈಯಿಂದ ಸವರ್ತಾ ಅಂದ, ನೀನ್ ಯಾಕೆ ನನ್ನ ಆರ್ಮ್ಸ್ ನಲ್ಲಿ ಇರ್ಬೇಕು ವೈಫಿ?
ಲಾಸ್ಟ್ ನೈಟ್ ಅಷ್ಟೊಂದು ಪ್ರಣಯದ ಕ್ಷಣಗಳ ನಂತರ ನೀನು ನಿನ್ನ ಹಸ್ಬೆಂಡ್ ಬಿಟ್ಟು ಆ ಅದ್ವೈತ್ ಕಶ್ಯಪ್ ಹತ್ರ ಹೋಗಿದೀಯಾ, ಅದು ಆ ಫಾರ್ಮ್ ಹೌಸ್ನಲ್ಲಿ. ಈಗ ನನಗಿಂತ ನೀನು ಬೇರೆ ಯಾರೋ ಇಂಪಾರ್ಟೆಂಟ್ ಆಗ್ಬಿಟ್ರಾ? ಅವನು ಕಣ್ಮುಚ್ಚಿ ಯಾವುದೋ ಡೀಪ್ ಯೋಚನೆ ಮಾಡ್ತಾ ಇದ್ದ. ಕೆಲವು ದಿನಗಳ ಹಿಂದೆ ಅದ್ವೈತ್ ಕಾವ್ಯ ಕಡೆಗೆ ಒಂದು ವಿಚಿತ್ರ ನೋಟ ಬೀರ್ತಾ ಇದ್ದುದನ್ನ ಅವನು ನೆನಪು ಮಾಡ್ಕೊಂಡ. ಅವನ ನರಗಳು ಕೋಪ ಮತ್ತೆ ಹೇಟ್ರೆಡ್ ಇಂದ ಟೈಟ್ ಆದವು. ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಮುಷ್ಟಿ ಬಿಗಿ ಹಿಡ್ದ. ನೀನ್ ನನಗ್ ತಲೆ ಬಾಗಲ್ಲ, ನನ್ನನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಲ್ಲ, ನಿನ್ ಆ ಸ್ವಾಭಿಮಾನ ಅಡ್ಡ ಬರುತ್ತೆ. ಆದ್ರೆ ನೀನು ಆ ಅದ್ವೈತ್ ಹತ್ರ ಕೈ ಚಾಚಿದಾಗ ನಿನ್ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿಗೆ ಹೋಗಿತ್ತು ವೈಫಿ? ನಿನ್ಗೆ ಈ ಕಣ್ಣ ಮುಚ್ಚಾಲೆ ಆಟ ಸಾಕಷ್ಟಿದೆ ಅನ್ಸುತ್ತೆ ಅಲ್ವಾ? ಈಗ ನೀನೇ ನಿನ್ ಓನ್ ಬಾಯಿಂದ ನಿನ್ನ ಆ ಸೇವಿಯರ್ ಹೆಸರನ್ನ ಹೇಳ್ತೀಯ, ಮಿಸ್ಸಸ್ ಕಾವ್ಯ ಆದಿತ್ಯರಾಜ್. ಅಷ್ಟೇ ಅಲ್ಲ, ಅವನ್ ಡಿಸ್ಟ್ರಕ್ಷನ್ಸ್ ನಿನ್ ಕಣ್ಣಾರೆ ನೋಡ್ತೀಯ. ಹೀಗೆ ಹೇಳ್ತಾ ಅವನು ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ತಣ್ಣೀರಿನ ಕೆಳಗೆ ನಿಂತ. ಗೋಡೆ ಮೇಲೆ ಎರಡು ಕೈ ಇಟ್ಟು ನೀರಿನಲ್ಲಿ ನೆನಿತಾ ಕಣ್ಮುಚ್ಚಿ ತನ್ನಲ್ಲೇ ಮಾತಾಡ್ಕೊಂಡ. ಆದಿತ್ಯರಾಜ್ ಜೀವನದ ಮೇಲೆ ಕಣ್ಣಿಟ್ರೆ ಶಿಕ್ಷೆ ಹೇಗಿರುತ್ತೆ ಅಂತ ನೀನ್ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅದ್ವೈತ್ ಕಶ್ಯಪ್. ಸಾವು ಅಥವಾ ಜೀವನ ಎರಡೂ ನಿನಗೆ ಸಿಗಲ್ಲ.